ಚಿಕ್ಕಬಳ್ಳಾಪುರದ ಎಮ್ಮೆ ಮಿನಿ ಊಟಿ ಎಂದೇ ಕರೆಯಲ್ಪಡುವ ನಂದಿಗಿರಿ ಧಾಮವನ್ನು ಆಷಾಢ ಮಾಸದ ಕಡೆ ಸೋಮವಾರದ ಅಂಗವಾಗಿ ಹಮ್ಮಿಕೊಂಡಿದ್ದ ನಂದಿಗಿರಿ ಪ್ರದಕ್ಷಿಣೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ದೊಡ್ಡಬಳ್ಳಾಪುರದ ನಂದಿಗಿರಿ ಪ್ರದಕ್ಷಿಣೆ ಟ್ರಸ್ಟ್ ವತಿಯಿಂದ 86 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಗಿರಿ ಪ್ರದಕ್ಷಿಣೆ ಈಗ ಬೃಹದಾಕಾರವಾಗಿ ಬೆಳೆದು ಹೋಗಿದೆ. ಆಷಾಢ ಕಡೆ ಸೋಮವಾರ ಗಿರಿ ಪ್ರದಕ್ಷಿಣೆ ನಡೆಯುತ್ತದೆ ಎಂದು ಜಗಜ್ಜಾಹೀರಾಗಿದೆ. ಆದ್ದರಿಂದ ಭಕ್ತರು ಯಾರು ಕರೆಯಲಿ ಬಿಡಲಿ ತಮ್ಮಷ್ಟಕ್ಕೆ ತಾವು ಗಿರಿ ಸುತ್ತೋಕೆ ರೆಡಿಯಾಗಿರ್ತಾರೆ. ಇಂದು ನಡೆದ ಗಿರಿ ಪ್ರದಕ್ಷಿಣೆ ಯಲಹಂಕ ಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲಿ ನೋಡಿದರೂ ಕೇಸರಿ ಬಟ್ಟೆಗಳು, ಕೇಸರಿ ಬಾವುಟಗಳಿಂದ ಜನಸ್ತೋಮ ತುಂಬಿ ಹೋಗಿದ್ದರು. ತಮ್ಮವರೊಟ್ಟಿಗೆ ಹೆಜ್ಜೆ ಹಾಕಿದ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಮಾತನಾಡಿ, ನಮ್ಮಲ್ಲೇ ಶಕ್ತಿ ದೇವರನ್ನ ಇಟ್ಟುಕೊಂಡು ಬೇರೆಲ್ಲೂ ಈಶ್ವರನ ಸುತ್ತಲೂ ಹೋಗುವುದೇಕೆ? ಈ ದೇವರ ಆಲಯ ಸ್ಥಳವನ್ನು ಸಂಪನ್ನಗೊಳಿಸೋಣ, ಪುಣ್ಯಕ್ಷೇತ್ರವಾಗಿಸೋಣ. ಹಿರಿಯರು ಪ್ರಾರಂಭಿಸಿದ ಗಿರಿ ಪ್ರದಕ್ಷಿಣೆಗೆ ನಾವು ಕೈ ಜೋಡಿಸಿ ಭಕ್ತಿಯಿಂದ ಭೋಗನಂದೀಶ್ವರನ ಆಶೀರ್ವಾದ ಬೇಡಿಕೊಳ್ಳೋಣ ಎಂದರು. ಈಶ್ವರನನ್ನ ಸುತ್ತೋದಕ್ಕೆ ಹೋಗ್ತೀವಿ. ಇಲ್ಲೇ ನಮ್ಮ ನಂದಿ ಬೆಟ್ಟದ ಹತ್ರನೇ ಈಶ್ವರ ಪುರಾತನವಾದಂತ ದೇವಸ್ಥಾನ ಇರೋದ್ರಿಂದ ನಾವು ಯಾಕೆ ಇಲ್ಲಿ ಇದಕ್ಕೆ ಒಂದು ಐತಿಹಾಸಿಕವಾದಂತ ಮಹತ್ವವನ್ನು ಕೊಡಬಾರದು? ಮತ್ತು ನಮ್ಮ ರಾಜ್ಯದ ಜನತೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಇಲ್ಲಿ ಬರೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಈ ಸರಿ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆ 7 ಗಂಟೆಯಿಂದ ನಾವು ನಂದಿಗಿರಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಇಂದಿನ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರಿಗೆ ದಣಿವಾರಿಸಲು, ಹಸಿವು ನೀಗಿಸಲು ಸಮಾಜ ಸೇವಕರು, ಧರ್ಮಾತ್ಮರು ಹಣ್ಣು ಹಂಪಲು, ನೀರು, ತಂಪು ಪಾನೀಯ, ORS ಹಾಗೂ ತಿಂಡಿ ತೀರ್ಥವನ್ನು ಅಲ್ಲಲ್ಲಿ ವ್ಯವಸ್ಥೆ ಮಾಡಿದ್ದರು. ಇಂತಹ ಒಂದು ಅದ್ಭುತವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಭಕ್ತಿಯಿಂದ ಜನ ಏನು ಇವತ್ತು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವಂತಹ ಯಲಹಂಕ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೆ, ಜೊತೆಗೆ ದೊಡ್ಡಬಳ್ಳಾಪುರದವ್ರು ಬಂದಿದ್ದಾರೆ, ನೆಲಮಂಗಲದಿಂದ ಬಂದಿದ್ದಾರೆ. ಎಲ್ಲ ಏನು ನಂದಿ ಗಿರಿ ಪ್ರದಕ್ಷಿಣೆಯ ಶಿವನ ಭಕ್ತರ ಜೊತೆ ಏನು ನಮ್ಮ ಎಸ್.ಆರ್. ವಿಶ್ವನಾಥಣ್ಣನ ದೊಡ್ಡ ಅಭಿಮಾನಿ ಸಮೂಹ ಬಂದಿರೋದು ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕಳೆ ಕಟ್ಟಿದೆ. ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವೇಳೆ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡಿದ್ದ ಒಂದಷ್ಟು ಭಕ್ತರು ಸಹ ಈ ನ್ಯೂಸ್ ಟಿವಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಗಿರಿ ಪ್ರದಕ್ಷಿಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾನು 30 ವರ್ಷದಿಂದ ಈ ಒಂದು ಇದಕ್ಕೆ ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಕೂಡ ಸುಧಾಕರ್ ಅವರೆಲ್ಲ ಸೇರಿ ಹುಣ್ಣಿಮೆ ದಿನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ. ಇದು ಬಹಳ ಒಳ್ಳೆ ಕಾರ್ಯಕ್ರಮ. 80 ವರ್ಷಗಳಿಂದ ದೊಡ್ಡಬಳ್ಳಾಪುರದವ್ರು ಮಾಡ್ತಾ ಇರೋದು. ಅದರಲ್ಲಿ ನಾವೆಲ್ಲರೂ ಜನ ಸಾರಿ ಬಹಳ ಅಂತೂ ಜನಜಾತಿಗಳ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಾರಿದ್ದು ಕೂಡ ಎಲ್ಲ ತಿಂಡಿ ಪದಾರ್ಥಗಳು, ಜ್ಯೂಸುಗಳು, ಹಾಲು, ನೀರು ಎಲ್ಲ ಊಟದ ವ್ಯವಸ್ಥೆ ಕೂಡ ಭಕ್ತಾದಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧ ವ್ಯಾಪಾರಿ ಸಂಘದಿಂದ ನಾವೊಂದು ORS ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ನಾವು ಒಂದು 4 ರಿಂದ 5 ವರ್ಷದಿಂದ ನಾವು ಎಲ್ಲ ಬಡ ಭಕ್ತಾದಿಗಳಿಗೆ ORS ನ ಹಂಚ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ಈ ಒಂದು 86 ವರ್ಷದಿಂದ ಈ ನಂದಿ ಪ್ರದಕ್ಷಿಣೆ ಇತಿಹಾಸ ಇದೆ. ಈ 4-5 ವರ್ಷದಿಂದ ಮಾತ್ರ ನಾವು ಈ ORS ಹಂಚಿಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧ ವ್ಯಾಪಾರ ಸಂಘದಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.